ಆಮ್, ಏಕಾಗ್ರತೆ ಇದು ಎಲ್ಲರಿಗೂ ತುಂಬ ಅವಶ್ಯಕತೆ ಅನ್ಕೋತೀನಿ. ಯಾಕೆಂದ್ರೆ ಆ ಏಕಾಗ್ರತೆ ಇಲ್ಲದೆ ಹೋದ್ರೆ ನಾವ್ ಏನನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವುದರಲ್ಲೇ ಆಗಿರ್ಬೋದು. ಆ ಒಂದು ವಿಷಯದ ಮೇಲೆ ನಾವು ಏಕಾಗ್ರತೆಯನ್ನ ಇಟ್ಕೊಂಡ್ರೆ ಮಾತ್ರ ಆ ವಿಷಯ ನಮ್ಮ ತಲೆಗೆ ಹೋಗುತ್ತೆ. ಏಕಾಗ್ರತೆ ಹೇಗಿರ್ಬೇಕು ಅಂದ್ರೆ ನಮ್ಮ ಕಣ್ಣ ಮುಂದೆ ಏನ್ ನಡೆದ್ರೂ ಅದು ನಮಗೆ ಗೋಚರ ಆಗ್ಬಾರ್ದು, ಅದರ ಅನುಭವ ನಮಗೆ ಆಗ್ಬಾರ್ದು. ಆಗಿದ್ದಾಗ ಮಾತ್ರ ನಿಜವಾದ ಏಕಾಗ್ರತೆ ಸಾಧ್ಯ. ಇದಕ್ಕೆ ನನಗೆ ಒಂದು ಹೇಳಬೇಕು ಅನ್ನಿಸ್ತು. ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಬೇಕು. ಆ ಸ್ವಾಮಿ ವಿವೇಕಾನಂದರು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅವರ ನರೇಂದ್ರರಾಗಿದ್ದಾಗ ಅವರು ತಪಸ್ಸಿಗೆ ಅಂದ್ರೆ ಧ್ಯಾನ ಮಾಡೋದಕ್ಕೆ ಕುಳಿತಿರ್ತಾರೆ. ಗುರುಕುಲದಲ್ಲಿ ಧ್ಯಾನ ಮಾಡಲಿಕ್ಕೆ ಕುಳಿತಿರ್ತಾರೆ ಅವರು, ಅವರ ಸಹಪಾಠಿಗಳೆಲ್ಲ. ಆ ಸ ಆ ಟೈಮ್ನಲ್ಲಿ ಆ ಸಹಪಾಠಿಗಳೆಲ್ಲರೂ ಹಾವು ಬಂತು ಅಂತೇಳಿ ಓಡೋಗ್ಬಿಡ್ತಾರೆ. ಇಲ್ಲಿ ಗೊತ್ತಾಗುತ್ತೆ ನೋಡಿ ಏಕಾಗ್ರತೆ ಏನು ಅಂತೇಳಿ. ಆದ್ರೆ ವಿವೇಕಾನಂದರ ಮೇಲೆ ಆ ಹಾವು ಹರ್ಕೊಂಡು ಹೋಗುತ್ತಂತೆ. ಆದ್ರೆ ಅವ್ರಿಗೆ ಒಂದು ಒಂದು ಚೂರು ಗೊತ್ತಾಗಲ್ವಂದೆ. ಅಯ್ಯೋ, ಗೆಳೆಯರೆಲ್ಲ ಅಯ್ಯೋ ಅವನ ಮೇಲೆ ಹಾವು ಹೋದ್ರು ಇವನಿಗೆ ಗೊತ್ತಾಗ್ತಿಲ್ವಲ್ಲ. ಎಷ್ಟೊತ್ತವರೆಗೂ ಅವನ ಮೇಲೆ ಅದು ಹಾವು ಇದ್ರೂ ಕೂಡ ಅವರು ಕದಲೇ ಇಲ್ವಾ. ಏಕಾಗ್ರತೆ ಅಂದ್ರೆ ಅದು. ಆಮೇಲೆ ಧ್ಯಾನ ಎಲ್ಲ ಮುಗಿದ್ಮೇಲೆ ಗೆಳೆಯರು ಕೇಳ್ತಾರಂತೆ, ನರೇಂದ್ರ ನಿನ್ ಮೇಲೆ ಹಾವು ಹೋಯ್ತು, ನಿನಗೆ ಗೊತ್ತಾಗ್ಲಿಲ್ವಾ? ಅದಕ್ಕೆ ನರೇಂದ್ರ ಹೇಳ್ತಾರಂತೆ, ನನ್ನ ಗಮನ ಧ್ಯಾನದ ಮೇಲಿತ್ತು, ಅದಕ್ಕೆ ನನಗೆ ಏನೂ ಗೊತ್ತಾಗ್ಲಿಲ್ಲ ಅಂತೇಳಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಇದೆ ಸ್ವಾಮಿ ವಿವೇಕಾನಂದರದ್ದು. ಡಯರ್ಸನ್ ಫಾರಿನ್ ಅವರು ಒಮ್ಮೆ ವಿವೇಕಾನಂದರನ್ನ ಭೇಟಿಯಾಗಿರ್ತಾರೆ. ವಿವೇಕಾನಂದರು ಯಾವುದೋ ಪುಸ್ತಕವನ್ನು ಓದ್ತಾ ಇರ್ತಾರೆ. ಡಯರ್ಸನ್ ಬಂದಿದ್ದು ಅವ್ರು ಗಮನಿಸೋದಿಲ್ಲ. ಸರಿ, ಪುಸ್ತಕವನ್ನೆಲ್ಲ ಓದಾದ್ಮೇಲೆ ಡಯರ್ಸನ್ ಕೇಳ್ತಾರೆ, ನಾನು ಬಂದಿದ್ದು ನೀವು ಗಮನಿಸ್ಲಿಲ್ವಾ ಅಂತೇಳಿ. ಇಲ್ಲ, ಏನು ಓದ್ತಾ ಇದ್ರಿ? ಈ ರೀತಿ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ, ಇಂತಿಂಥ ಪುಟದಲ್ಲಿ ಇಂತಿಂಥದ್ದಿತ್ತು. ನೋಡಿ ಏಕಾಗ್ರತೆ ಹೇಗಿರುತ್ತೆ ಅಂತ. ಏಕಾಗ್ರತೆಯಿಂದ ಓದಿದ್ರೆ ನಾವು ಅಕ್ಷರಗಳನ್ನು ಸಮೇತ ಹೇಳ್ಬೋದು, ಇಂಥ ಅಕ್ಷರ ಈ ಜಾಗದಲ್ಲಿ ಇದೆ ಅಂತೇಳಿ. ಅದು ಏಕಾಗ್ರತೆ ಇಟ್ಟು ಓದೋದು. ಈಗ ನಮ್ಮ ಮಕ್ಕಳು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಓದ್ತಾ ಇರ್ತಾರೆ. ಅವರು ಗಮನನೇ ಒಂದ್ ಕಡೆ ಇರುತ್ತೆ, ಪುಸ್ತಕ ಮಾತ್ರ ಎದುರುಗಡೆ ಇರುತ್ತೆ. ಅದು ಏಕಾಗ್ರತೆ ಆಗಲ್ಲ. ಏಕಾಗ್ರತೆಗೆ ಉದಾಹರಣೆ ಅಂದ್ರೆ ಅವ್ರು ವಿವೇಕಾನಂದ್ರೆ. ಆಮೇಲೆ ಹೇಳ್ತಾರಂತ ವಿವೇಕಾನಂದ ಡಯರ್ಸನ್ ರವರಿಗೆ, ಏಕಾಗ್ರತೆ ಹೇಗಿರುತ್ತೆ, ನಾನು ಓದ್ಬೇಕಾದ್ರೆ ಹೇಗಿರ್ತೀನಿ ಅಂದ್ರೆ ಕೆಂಡವನ್ನ ತಂದು ನನ್ನ ಮೇಲೆ ಸುರಿದ್ರೂ ಕೂಡ ನನಗೆ ಅದರ ಅನುಭವ ಆಗೋದಿಲ್ಲ ಅಂತೇಳಿ. ಯಾಕೆಂದ್ರೆ ನನ್ನ ಗಮನ ಆ ಪುಸ್ತಕದ ಮೇಲಿರುತ್ತೆ, ಆ ಪುಸ್ತಕದಲ್ಲಿರುವ ವಿಷಯಗಳ ಮೇಲಿರುತ್ತೆ. ನಾನು ಅದರಿಂದ ಆಚೆ ಈಚೆ ಒಂದು ಸ್ವಲ್ಪ ಹೋದ್ರೂ ಕೂಡ ನನಗೆ ನಾನು ತಿಳ್ಕೊಳ್ಬೇಕಾಗಿರೋ ಸಂಪೂರ್ಣವಾದ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇಂಥ ಸಣ್ಣ ಸಣ್ಣ ಕಥೆಗಳನ್ನ ಮಕ್ಕಳಿಗೆ ಹೇಳಬೇಕು. ಅವಾಗ ಆ ಮಕ್ಕಳಿಗೆ ಒಂದು ರೀತಿ ಪ್ರೇರಣೆ ಉಂಟಾಗುತ್ತೆ. ನಾವು ಮಕ್ಕಳಿಗೆ ಇಂತಹ ವಿಷಯಗಳನ್ನ ತಿಳಿಸೋದು ಬಿಟ್ಬಿಟ್ಟು ಸುಮ್ಮನೆ ಮೊಬೈಲ್ ಕೊಟ್ಬಿಡೋದು, ಫ್ರೀ ಫೈರ್ ಆಡೋದು, ಇಂಥವನ್ನ ಬಿಟ್ಬಿಟ್ಟು ಆ ಮಕ್ಕಳಿಗೆ ದಿನಕ್ಕೊಂದು ಕತೆ ಅಂತ ಹೇಳಿ, ಇಂಥ ಮೋಟಿವೇಶನ್ ಕಥೆಗಳನ್ನ ಹೇಳಿ, ಪ್ರೇರಣಾತ್ಮಕ ಕಥೆಗಳನ್ನ ಹೇಳಿ, ಆಗ ಮಕ್ಕಳು ಕೂಡ ಬದಲಾಗ್ತಾ ಹೋಗ್ತಾರೆ. ಬದಲಾವಣೆ ಜಗದ ನಿಯಮ. ಆದರೆ ಆ ಬದಲಾವಣೆ ಒಳ್ಳೆ ರೀತಿದ್ದಾಗಿರ್ಲಿ.